ಸೂತ್ರಧಾರಿ ಬರ್ತಾರೆ ಅನ್ಕೊಂಡ್ರೆ ಪೌರಾಣಿಕ ನಾಟಕದಲ್ಲಿ ಶಕುನಿ ಪಾತ್ರ ಬಂದಂಗಾಯ್ತಲ್ಲ. ನಾನು ನೋಡಿದ್ರೆ ಕೈ ಕಾಲು ಏಟ್ ಮಾಡ್ಕೊಂಡಿದ್ದೀನಿ. ಅತ್ತಿಗೆ ಬೇರೆ ಹುಷಾರಿಲ್ಲ. ಚಂದ್ರಿನೂ ಮನೇಲಿಲ್ಲ. ಬೆಳಿಗ್ಗೆ ಎಲ್ಲೋದ್ಲ ಅವಳು? ನೋಡ್ರಿ ಅದಕ್ಕೆ ಮನೇಲಿರೋ ಹೆಂಡ್ತಿನ ಕೆಲ್ಸಕ್ಕೆ ಕರೆದ್ರೆ ಮನೇಲಿ ಇಲ್ಲದೆ ಇರೋ ಚಂದ್ರಿ ಮೇಲೆ ಸಿಟ್ಟು ಮಾಡ್ಕೋತಾ ಇರೋದು ನೋಡ್ರಿ ಇವನು. ಅತ್ತೆ, ನಾನೇನು ಸೆಟ್ ಮಾಡ್ಕೊತಾ ಇಲ್ಲ. ಆಗಲೇ ಅಮ್ಮ ಹೇಳಿದ್ರಲ್ಲ ನೋಟ್ಸ್ ತೊಗೊಂಬರಕ್ಕೆ ಹೋಗಿದ್ದಾಳೆ ಅಂತ. ಬೆಳಿಗ್ಗೆನೇ ಹೋಗುವಂಥ ಅರ್ಜೆಂಟ್ ಏನಿತ್ತು ಅಂತ ಕೇಳಿದೆ. ಅಯ್ಯೋ, ಅವಳ ಅರ್ಜೆಂಟ್ ಏನಿತ್ತು ಅವಳಿಗೆ ಗೊತ್ತು. ಅದಕ್ಕೇನು ಈ ಮನೆಗೆ ಸೊಸೆಯಾಗಿ ಬಂದವ್ರೆ. ಅಮ್ಮನೇ ಇವ್ರಿಗೂ ಮನೆ ಕೆಲಸ ಎಲ್ಲ ಹೇಳ್ಕೊಟ್ಟಿದ್ದು. ನಮ್ಗೇನು ಸುಮ್ಮನೆ ಕೆಲಸ ಹೇಳ್ಕೊಟ್ರಾ? ಬಾಯಿಗೆ ಬಂದಂಗೆ ಬೈದು ಹೇಳ್ಕೊಟ್ರು. ಅಮೃತ ಬಹಳ ಅದೃಷ್ಟವಂತೆ. ನಾವಿಬ್ರು ಮೆಲ್ಲಗೆ ಮಾತಾಡ್ತೀವಿ. ಅತ್ತೆ, ನಾನು ನಿಧಾನಕ್ಕೆ ಅಮೃತ ಅವ್ರಿಗೆ ಹೇಳ್ಕೊಡ್ತೀನಿ ಬಿಡಿ. ಸಂಜೀವ, ನಮ್ಮ ಮನೇಲಿರೋದು 6 ಜನ. ಒಂದು ಹೊತ್ತಿಗೆ 6 ಜನಕ್ಕೆ ಎಷ್ಟು ಪಾವ್ ಅಕ್ಕಿ ಬೇಯಿಸ್ಬೇಕು ಹೇಳು? ಇದೇನೇ ಈಗ ಕೇಳ್ತಿದ್ಯಾ? 6 ಜನಕ್ಕೆ 6 ಪಾವ್ ಅಕ್ಕಿ ಹಾಕಿ ಬೇಯಿಸಿದ್ರೆ ಆಯ್ತಪ್ಪ. ಮೇಸ್ಟ್ರಿಗೆ ಕೇಳೋ ಪ್ರಶ್ನೆನಾ ಇದು? ಮೊಳಕೆ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಕೇಳ್ತೀನಿ, ಆಗ ಹೇಳೋರಂತೆ. ಈಗ ಸ್ವಲ್ಪ ಸುಮ್ಮನೆ ಇರಿ. ನೀ ಹೇಳು ಸಂಜೀವ. ಮಾವ ಹೇಳ್ದಂಗೆ ಒಂದು ಹೊತ್ತಿಗೆ 6 ಜನಕ್ಕೆ 6 ಪಾವ್ ಅಕ್ಕಿ ಬೇಯಿಸಿದ್ರೆ ಸಾಕು ಅನ್ಸುತ್ತೆ. 2 ಪಾವು ಬೇಯಿಸಿದ್ರೆ ಎಲ್ರಿಗೂ ಒಂದು ಹೊತ್ತಿನ ಹೊಟ್ಟೆ ತುಂಬತ್ತೆ. ನೀನು ಕಲ್ಸೋದು ಸಾಕು. ಈಗ ನಮ್ಮ ಸರ್ದಿ. ಅಮೃತ, ನೀನು ಬೇಗ ಹೋಗಿ ಮುಖ ತೊಳ್ಕೊಂಬಮ್ಮ. ನಿನಗೇನು ಕೆಲಸ ಬರಲ್ಲ ಅಂತ ಯೋಚನೆ ಮಾಡಬೇಡಮ್ಮ. ನಾವು ಹೇಳ್ಕೊಡ್ತೀವಿ, ಆಯ್ತಾ? ಬೇಗ ಬಂದ್ಬಿಡು, ತಡ ಮಾಡಬೇಡ. ಸಂಜೀವ, ನಾನು ಹೋಗಿ ಸಿದ್ದೇಶನ್ ಹೋಟ್ಲಲ್ಲಿ 2 ಇಡ್ಲಿ ತಿನ್ಕೊಬರ್ತೀನಿ. ನಿಮ್ಮ ಅಮ್ಮನೂ ನನ್ನ ಹೆಂಡ್ತಿನೂ ಆಡೋದು ನೋಡಿದ್ರೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿನೇ ಇರುತ್ತೆ ಅನಿಸುತ್ತೆ. ಬರ್ತೀನಿ. ಚಂಚಲಕ್ಕ, ಶೋಭಿತಕ್ಕ, ಕಾಪಿ ರೆಡಿ. ನೀನೇನೇ ನೀನು ನನಗೂ ಅಕ್ಕ ಅಂತ್ಯ, ಅವಳಿಗೂ ಅಕ್ಕ ಅಂತ್ಯ. ಅಯ್ಯೋ, ಏನೋ ಒಂದು ಹೇಳ್ಕೊಳ್ಳಿ ಬಿಡಮ್ಮ. ಇನ್ನು ಅದನ್ನ ತಿದ್ದಕ್ಕೆ ಹೋದ್ರೆ ಅದಕ್ಕೊಂದು ಅಕ್ವಾಡಾಗಿ ಹೇಳ್ಬಿಡ್ತಾಳೆ. ಬೇಡ ಬಿಡು. ಅಕ್ಕರೆ, ಈ ನಿಂಬೆಹಣ್ಣು ಶರ್ಬತ್ತಿಗೆ ಉಪ್ಪು ಹಾಕ್ಲಾ ಸಕ್ಕರೆ ಹಾಕ್ಲಾ? ಬೆಳಗ್ಗೆ ಯಾರಿಗೆ ನಿಂಬೆಹಣ್ಣು ಶರ್ಬತ್ ಮಾಡ್ಕೊಡ್ತಿದ್ಯಾ? ಅದು ನನ್ನ ಗಂಡನ್ ಕಣೇಳಿ. ಹೋಗು ಮಾಡಿಕೊಡು. ರಾತ್ರಿ ಕುಡ್ದಿರೋದೆಲ್ಲ ಇಳಿಲಿ. ಕುಡ್ಕೊಂಡು ಬಂದಿಲ್ಲ ಅಕ್ಕರೆ. ಈಟಾಗಿದೆ ಅಂತ ಹೇಳ್ತಾ ಇತ್ತು. ನಿಂಬೆಹಣ್ಣು ಶರ್ಬತ್ ಮಾಡ್ಕೊಡೋಣ ಅಂತ. ಈಟ? ಅದೇ ಈಟು, ಊಸ್ನ. ದೇವ್ರೆ, ಹೀಟು ತಾಯಿ ದಯವಿಟ್ಟು ನೀನು ಹೋಗ್ಬಿಡು. ತಗೊಂಡು ಹೋಗಿ, ಮೊದಲು ಜ್ಯೂಸ್ ಮಾಡಿಕೊಟ್ಬಿಡು. ಹೋಗ್ಕೊಂಡ್ರಕ್ಕ. ಹೀಟಂತೆ. ನಾಗಿ ಲಗುಣ ತಗೊಂಬಾರ, ತಲೆ ಬಾಳ ಬ್ಯಾನೆ ಆಗ್ಲಿಕ್ಕತ್ತದ. ಮೂದವಿ, ಅವಾಗ್ಲೇ ವೀಟಾಗಿದೆ ಅಂತ ಹೇಳಿದ್ಯಲ್ಲ, ಈಗ ನೋಡ್ರೆ ತಲೆ ಹಿಡ್ಕೊಂಡಿದೆ ಅಂತ ಹೇಳ್ತಾ ಇದ್ಯಾ? ಏನೋ ರಾತ್ರಿ ಏನ್ ಕುಡ್ಕೊಂಡ್ ಬಂದಿದ್ಯಾ? ಇಲ್ಲ ನಾಗಿನಿ, ನಿನ್ನ ಮೇಲೆ ಆನಿಗೂ ನಾ ಕುಡ್ದೇ ಇಲ್ಲ. ಕುಡ್ಕೊಂಡೆ ಬಂದಿರ್ತೀಯ ನೀನು. ಒತ್ತ ಮುಂಚೆನೆ ಮಲಿಕೊಂಡಿದ್ಯಲ್ಲ. ನಾನು ನಿನ್ನ ಹತ್ರ ಏನೋ ಒಂದು ವಿಷಯ ಹೇಳ್ಬೇಕು ಅಂತ ಬಂದ್ರೆ ಗೊರು ಅಂತ ಗೊರಕೆ ಹೊಡಿತಿದ್ಯಾ. ದೇವಿ, ಹಾಗೆ ಏನೇ ಅದು ವಿಷಯ? ಅದು ಏನಿಲ್ಲ ಬುಡ್ರಕ್ಕ. ಏನೂ ಇಲ್ಲದೆ ನೀನು ಇಷ್ಟೊಂದು ಎಕ್ಸೈಟ್ ಆಗೋಳಲ್ಲ. ಏನೋ ವಿಷಯ ಇರುತ್ತೆ, ನಮ್ಮ ಹತ್ರ ಹೇಳು, ನಾವು ಯಾರಿಗೂ ಹೇಳಲ್ಲ. ಅದು ನಿನ್ನೆ ರಾತ್ರಿ ಆದಿಯಣ್ಣವರು ಲಕ್ಷ್ಮವ್ವನ ಫೋನು. ನಗಿ, ತಿಂಡಿ ರೆಡಿ ಆಯ್ತಾ? ಹೂನಕ್ಕ, ಇವತ್ತು ಚಂಚಲಕ್ಕವರೇ ಎಲ್ಲ ಅಡುಗೆ ಮಾಡ್ಬಿಟ್ರು. ಪಾವನಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವಳೇನೋ ಆದಿಲಕ್ಷ್ಮಿ ವಿಷಯನ ಹೇಳ್ತಾ ಇದ್ಲು. ಪಾವಣಿ ಅಕ್ಕರು ನನ್ನ ಜೊತೆನೇ ಇದ್ರು. ಅದು ಲಕ್ಷ್ಮವ್ವನು ಆದಿಯಣ್ಣನು. ಇವಳೊಬ್ಳು ಒಂದಕ್ಕೆ 10 ಹೇಳ್ತಾಳೆ.
ಹೊಸದಾಗಿ ಏನೂ ನಡೆದಿಲ್ಲ. ನಿನ್ನೆ ರಾತ್ರಿ ಮತ್ತೆ ಆದಿಲಕ್ಷ್ಮಿ ಕಿತ್ತಾಡ್ಕೊಂಡು ಲಕ್ಷ್ಮಿ ಅಮ್ಮು ರೂಮಿಗೆ ಶಿಫ್ಟ್ ಆದ್ಲು ಅಷ್ಟೇ. ಹ್ಞೂ ಕಣ್ರವ ಅಟ್ಟೆಯ. ಎಲ್ಲಿ ಅಜ್ಜಿ ತಾತ ಯಾರು ಕಾಣಿಸ್ತಾ ಇಲ್ಲ? ಇನ್ನೂ ಎದ್ದಿಲ್ವಾ? ಏಯ್ ನೀನು ಹಿಂದೆನೇ ಇದೀವಲ್ಲೋ ಕಣ್ಕಣಲ್ವ ನಿನಗೆ? ಓಹೋ, ಇವತ್ತೊಂದು ದಿವಸ ಬೇಗ ಎದ್ಬಿಟ್ಟಿದ್ದಾನೆ, ನಾವ್ ಎದ್ದಿಲ್ಲ ಅಂತ ಕೇಳ್ತಿದ್ದಾನೆ. ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇತ್ತು ಅಪ್ಪ, ಬೇಗ ಹೋಗೋದಿತ್ತು ಅದಕ್ಕೆ. ಆದಿ ಇದೇನಿದು ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿದ್ಯಲ್ಲ? ಹೋಗಮ್ಮ, ಇಬ್ರು ಕೇಳಿದ್ದನ್ನ ಕೇಳ್ತೀರಾ? ಈಗ ತಾನೇ ಅಪ್ಪಂಗೆ ಹೇಳಿದ್ನಲ್ಲ. ಪರವಾಗಿಲ್ಲ, ನನಗೂ ಒಂದ್ಸಲ ಹೇಳು. ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇತ್ತು, ಬೇಗ ಹೋಗ್ಬೇಕಾಗಿತ್ತು, ಅದಕ್ಕೆ ಹೋಗ್ತಾ ಇದ್ದೆ. ಲಕ್ಷ್ಮಿ, ಇನ್ಮೇಲೆ ನಿನ್ನ ದಿನ ಬೆಳಗ್ಗೆ ಎದ್ದು ರಂಗೋಲಿ ಹಾಕಕ್ಕೆ ಹೋಗ್ತೀಯಲ್ಲ, ಆವಾಗಲೇ ಯಾವ್ದಿನ ಎಬ್ಬಿಸ್ಬಿಡಮ್ಮ, ಅವನಿಗೂ ಸ್ವಲ್ಪ ಸೂರ್ಯನ ಬೆಳಕು ಕಾಣಲಿ. ಸರಿ ತಾತ, ನೀವು ಹೇಳಿದ್ರಲ್ಲ, ಇನ್ಮೇಲೆ ಒಂದ್ ಚೊಂಬ್ ನೀರ್ ಸುರಿದಾದ್ರೂ ಇವನನ್ನ ಎಬ್ಸ್ತೀನಿ. ಏನಾಗಿ ತಿಂಡಿ ರೆಡಿ ಆಯ್ತಾನೆ? ಹ್ಞೂನಕ್ಕ, ರೆಡಿ ಮಾಡಿದ್ದೀನಿ. ಬೇಗ ತಗೊಂಡ್ ಬಾ, ಆದಿ ಕಾಲೇಜಿಗೆ ಹೊರಟಿದ್ದಾನೆ. ಆಯ್ತಕ್ಕರೆ, ತಗೊಬತ್ತೀನಿ. ನಾಗಿ, ದೇವಕಿ, ಯಾಕೆ ಇನ್ನೂ ರೆಡಿ ಆಗಿಲ್ವಾ ನೀನು? ರೆಡಿ ಆಗ್ತೀನಮ್ಮ. ಕಣ್ಣೆಲ್ಲ ಕೆಂಪಾಗಿದೆ, ಹುಷಾರಿಲ್ವೇನೆ? ಹುಷಾರಾಗೇ ಇದ್ದೀನಮ್ಮ. ರಾತ್ರಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಬೇಕಿತ್ತು, ಹಾಗೆ ಹೊಸ ಯೂನಿಟ್ ಡಿಸೈನು ಬಂದಿತ್ತು. ಅದನ್ನು ಚೆಕ್ ಮಾಡಿ ಅಪ್ರೂವ್ ಮಾಡೋದಷ್ಟಕ್ಕೆ ಲೇಟ್ ಆಯಿತು. ನಿದ್ದೆ ಆಗಲಿಲ್ಲ ಅಷ್ಟೆ. ಸರಿ ಬಾ, ತಿಂಡಿನಾರು ತಿನ್ನು. ಅಲ್ಲ, ಸುಸ್ತಾಗಿದ್ರೆ ಮನೇಲೆ ರೆಸ್ಟ್ ಮಾಡ್ಬೋದಾಗಿತ್ತಲ್ಲ. ನಾಗಿ, ತಿಂಡಿನ ರೂಮ್ಗೆ ತಗೊಂಡ್ ಬಾ. ಆಯ್ತಕ್ಕರೆ. ನೀವೆಲ್ಲ ಯಾಕೆ ಸುಮ್ಮನೆ ನಿಂತಿದ್ದೀರಿ? ಬನ್ನಿ, ತಿಂಡಿ ತಿನ್ನೋಣ ಬನ್ನಿ. ನಾಗಿ, ಪ್ರಸಾದು, ಮೊದಲು ದೇವಕಿಗೆ ತಿಂಡಿ ಕೊಡಿ, ನಾವು ಬಡ್ಸ್ಕೋತೀವಿ. ಆಯ್ತ್ರಿ ಅವ್ರ ತಗೊಂಡೋಗ್ತೀವ್ರಿ. ಏನಾಗಿ ಈಗ ಏನ್ ಮಾಡೋದು, ಹೇಗ್ ಮಾಡೋದು? ತರಕಾರಿ ರವೆನ ಒಟ್ಟಿಗೆ ನೀರಿಗೆ ಸೇರಿಸಿ ಬೇಯಿಸ್ಬಿಟ್ರೆ ಆಗೋಗುತ್ತಲ್ವಾ? ಆದರೆ ಏನಾರ ಎಡವಟ್ಟಾಗೋಗ್ಬಿಟ್ರೆ? ಎಲ್ಲಿಗಪ್ಪ ಸಂಜೀವ? ಅದು ಕುಡಿಯೋಕ್ಕೆ ನೀರು ಬೇಕಾಗಿತ್ತು, ಬಿಸಿನೀರು, ಅದಕ್ಕೆ ಅಡುಗೆ ಮನೆಗೆ ಹೋಗ್ತಿದ್ದೆ. ಬಿಸಿನೀರು ಬೇಕಾಗಿತ್ತಾ? ಇರು, ನಾನು ಬಿಸಿನೀರು ಕಾಯಿಸ್ಕೊಡ್ತೀನಿ. ಇಲ್ಲಮ್ಮ, ನೀನು ಆರಾಮಾಗಿ ಕೂತ್ಕೋ, ನಾನೇ ತೊಗೊತೀನಿ.